ಮಾಜಿ ಸಂಸದ ಶಿವರಾಮೇಗೌಡರ ಆಡಿಯೋ ವೈರಲ್ ಬೆನ್ನಲ್ಲೇನೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಅಂಬಿ ಫ್ಯಾನ್ಸ್ ಅನ್ನ ಪೊಲೀಸರು ಬಂಧಿಸಿ ಆದ ಮೇಲೆ ಒಂದಷ್ಟು ರಿಟರ್ನ್ ಕಂಪ್ಲೇಂಟ್ ಕೊಡುವಂತಹ ಪ್ರೊಸೀಜರ್ಗಳು ಕೂಡ ನಡೆದಿದೆ. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬೇಲೂರು ಸೋಮಶೇಖರ್ ಅವರು ಇದ್ದಾರೆ. ಸರ್, ಅಂಬರೀಷ್ ಅವರು ಇದ್ದಾಗ ಒಂದು ಚಿತ್ರರಂಗ ನೋಡಿದ್ರಿ, ಇಲ್ಲದೆ ಇರುವ ಸಿನಿಮಾ ಇಂಡಸ್ಟ್ರಿನೂ ನೋಡ್ತಾ ಇದ್ದೀರಾ, ಪ್ರಸ್ತುತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಾ. ನಿನ್ನೆ ಅಷ್ಟೇ ಶಿವರಾಮೇಗೌಡರು ಸಾರಿ ಕೇಳಿದ್ರು ವಿಡಿಯೋ ಬಿಟ್ಟು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಶಿವರಾಮೇಗೌಡರು ಕ್ಷಮೆ ಕೇಳಿದ್ದಾರೆ. ಅಂಬರೀಷ್ ಅಭಿಮಾನಿಗಳನ್ನ ಕ್ಷಮೆ ಕೇಳಿದ್ದಾರೆ. ಅಂಬರೀಷ್ ಅವರ ತಾಯಿಗೆ ಬಳಸಿರೋ ಭಾಷೆ ಅದು, ಮತ್ತು ಅಂಬರೀಷ್ ಅವರ ಘನತೆಗೆ ಗೌರವಕ್ಕೆ ಧಕ್ಕೆ ಮಾಡಿರ್ತಕ್ಕಂಥ ಮಾತು ಅದು. ಅಂಬರೀಷ್ ಅವರೇ ಬೆಳೆಸಿದಂತ ವ್ಯಕ್ತಿ ಅವರು. ಅಂಬರೀಷ್ ಅವರು ಸಾಕಷ್ಟು ಜನನ ಬೆಳೆಸಿದ್ರು, ಬಡವರ ಮಕ್ಕಳನ್ನು ಬೆಳೆಸಿದ್ರು, ಶ್ರೀಮಂತರನ್ನು ಬೆಳೆಸಿದ್ರು. ಕೆಲವರು ಮನುಷ್ಯರಾಗಿ ಬದುಕ್ತಾ ಇದೀವಿ, ಅವರು ಮೃಗವಾಗಿ ಬದುಕ್ತಾ ಇದ್ದಾರೆ. ಅವ್ರನ್ನ ನಾಯಿಗೆ ಹೋಲಿಕೆ ಮಾಡಲ್ಲ. ಯಾಕೆಂದ್ರೆ ಅಂಬರೀಷ್ ಅವರು ಸಾಕಿದ ನಾಯಿ ಕೂಡ ಅಂಬರೀಷ್ ಸತ್ತದಿಂದ ಬಹಳಷ್ಟು ದುಃಖದಿಂದ ಅಳ್ತು. ಮನುಷ್ಯಂಗೆ ನಾಯಿಗಿರೋ ನಿಯತ್ ಇರ್ಬೇಕಂತೆ, ಅದು ಇಲ್ಲ ಅವ್ರಿಗೆ. ಅವ್ರನ್ನ ಅತಿ ದೊಡ್ಡ ನಾಯಕನ್ ಮಾಡಿದ್ದು ಅಂಬರೀಷ್ ಅವರು. ಇವತ್ತು ಅವ್ರು ಅಂಬರೀಷ್ ಅವ್ರ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ನಿಜಕ್ಕೂ ಹಾಸ್ಯಾಸ್ಪದ. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ್ ಮಾಡಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ MSc ಟಿಕೆಟ್ ಕೊಡ್ಸಿದ್ರು, JDS BJP ಕಾಂಗ್ರೆಸ್ ಮೈತ್ರಿಲಿ ಲೋಕಸಭಾ ಟಿಕೆಟ್ ಕೊಡ್ಸಿದ್ರು, ಅತಿ ದಾಖಲೆ ಮತಗಳಿಂದ ಗೆಲ್ಸಿದ್ರು. ಸ್ವಲ್ಪನೂ ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅವರು. ಇವತ್ತು ಸಾಕಷ್ಟು ಅಭಿಮಾನಿಗಳು ಅವರ ಆಕ್ರೋಶವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಅವ್ರು ಬಳಸಿರೋ ಭಾಷೆ ಮೇಲೆ. ಇವತ್ತು ನಾವು ಅದಕ್ಕೋಸ್ಕರ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಅವ್ರ ಮನೆ ಬರ್ತಕ್ಕಂಥ ವ್ಯಾಪ್ತಿನಲ್ಲಿ ನಾವು ಇವತ್ತು ಎಲ್ಲ ಅಭಿಮಾನಿಗಳು ಅವರ ಆಡಿಯೋ ಕ್ಲಿಪ್ ಅನ್ನ ಕೊಟ್ಟು ದೂರನ್ನು ದಾಖಲಿಸ್ತಾ ಇದೀವಿ. ಪೊಲೀಸರು ಕೇಸ್ ದಾಖಲಿಸಿ ಅವ್ರನ್ನ ಬಂಧಿಸ್ಬೇಕನ್ನೋದು ಒತ್ತಾಯ. ಕ್ಷಮೆ ಕೇಳಿದ್ದಾರೆ, ಅದು ಒಂದ್ ಕಡೆ. ಅವ್ರನ್ನ ಬಂಧನ ಮಾಡಬೇಕು, ಕಾನೂನು ಕ್ರಮ ತೆಗೆದುಕೊಳ್ಬೇಕು, ಅವ್ರು ಮಾತನಾಡಿರೋ ಮಾತಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಮೇಡಮ್, ಯಾರೋ ಒಳಗಡೆ ಇರೋರೇನೆ ಈ ಆಡಿಯೋ ಕ್ಲಿಪ್ ನ ಬಿಟ್ಟಿರೋದು ಅಂತ ಒಂದ್ ಕಡೆ ಹೇಳ್ತಾರೆ ಶಿವರಾಮೇಗೌಡರು. ಒಂದು ಸಲ ಮಾತಾಡಿ ಅದನ್ನ ಆಮೇಲೆ ಕಟ್ ಮಾಡಿ ಮತ್ತೆ ಎಡಿಟ್ ಮಾಡಿ ನನ್ನ ಹೆಸರನ್ನ ಕೆಡ್ಸೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಇದಕ್ಕೆ ಏನ್ ಹೇಳ್ತೀರಾ? ಅವ್ರು ಯಾವಾಗ್ಲೇ ಮಾತಾಡಿದ್ರು ಅವರೇ ತಾನೇ ಮಾತಾಡಿರೋದು, ಬೇರೆ ಯಾರು ಮಾತಾಡಿಲ್ವಲ್ಲ. ಶಿವರಾಮೇಗೌಡ್ರೆ ತಾನೇ ಮಾತಾಡಿರೋದು. ಯಾಕೆ ಅಂದ್ರೆ ಇದೇ ಕಲಾವಿದರು ಸಂಘದಲ್ಲಿ ಶಿವರಾಮೇಗೌಡ್ರೆ ನೆನಪು ಮಾಡ್ಕೊಳ್ಳಿ, ಅಣ್ಣನ ಕೈಯಲ್ಲಿ ಊಟ ಮಾಡಿ ಹೋಗಿದ್ದೀರಾ ಎಷ್ಟೋ ದಿನಗಳು. ಯಾವ್ದನ್ನು ಮರಿಬೇಡಿ, ಅವರಿಂದ ಬೆಳೆದಿರೋದು ನೀವು. ನಿಮ್ಮಿಂದ ಅಂಬರೀಷ್ ಅಣ್ಣ ಬೆಳೆದಿಲ್ಲ, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ನಮ್ಮ ಕಲಾವಿದ್ರಿಗಾಗ್ಲಿ, ನಮ್ಮ ರಾಜಕೀಯದಲ್ಲಾಗ್ಲಿ ಎಲ್ಲೂ ನಮ್ಮ ಅಂಬರೀಷ್ ಅಣ್ಣ ಯಾರಿಗೂ ಭೇದ ಭಾವ ಮಾಡಿಲ್ಲ. ಅವ್ರು ಅದಕ್ಕೆ ಅಜಾತ ಶತ್ರು ಅಂತಾನೆ ಹೆಸರು ತಗೊಂಡಿದ್ದಾರೆ, ಸುಮ್ನೆ ತಗೊಳಕ್ಕಾಗಲ್ಲ. ನಮ್ಮ ಅಭಿಮಾನಿಗಳು ಕೊಟ್ಟಿರುವಂತಹ ಪದಗಳು ಅದು. ದಯವಿಟ್ಟು ನಾನು ಕೇಳ್ಕೊಳ್ಳೋದಷ್ಟೇ, ನೀವು ಅವ್ರು ಇದ್ದಾಗ ಮಾತಾಡಿದ್ರೆ ಅದೊಂಥರ, ಅವ್ರು ಎದುರಿಸ್ತಿದ್ರು, ಅದ್ ಕತೆನೆ ಬೇರೆ ಆಗ್ತಿತ್ತು. ಇಷ್ಟೊತ್ತಿಗೆ ಬೆಂಕಿನ ಎದ್ಕೊಂಡು ಉರಿತಾ ಇತ್ತು. ಈಗ ಅವ್ರಿಲ್ಲ ಅಂತ ನೀವು ಮಾತಾಡಿದೀರಾ, ಆ ಪದಗಳನ್ನ ನೀವು ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಅವರ ಸಮಾಧಿ ಹತ್ರ ಬಂದು ನೀವು ಅಲ್ಲೇ ಕ್ಷಮೆ ತಗೊಂಡು ವಾಪಸ್ ನಾ ಮಾತು ತಗೋಬೇಕು. ಯಾಕೆ ಅಂದ್ರೆ ನಿಮ್ಮ ತಾಯಿ 9 ತಿಂಗಳೇ ಹಡ್ದಿರೋದು, ನಮ್ಮ ತಾಯಿ 9 ತಿಂಗಳೇ ಹಡ್ದಿರೋದು. ಪ್ರತಿಯೊಬ್ಬರು ತಾಯಿಯು ಪವಿತ್ರವಾಗಿರ್ತಾಳೆ. ದೇವಸ್ಥಾನ ಗರ್ಭಗುಡಿಯಲ್ಲಿ ದೇವ್ರು ಹೇಗೆ ಪವಿತ್ರವಾಗಿರ್ತಾಳೋ ಹಾಗೆ ಅವರವರ ತಾಯಿ ಪವಿತ್ರವಾಗಿರ್ತಾಳೆ. ದಯವಿಟ್ಟು ಇನ್ನೊಬ್ರು ತಾಯಿದಿರ ಬಗ್ಗೆ ಯೋಚನೆ ಮಾಡಕ್ ಮುಂಚೆ ನಿಮ್ಮ ತಾಯಿನ ಆ ಜಾಗದಲ್ಲಿ ಇಟ್ಟು ಯೋಚನೆ ಮಾಡಿ. ಶಿವರಾಮೇಗೌಡ್ರೆ, ರಾಜಕೀಯ ಎಷ್ಟೇ ಇರ್ಲಿ, ಓಡಾಡಿ, ಎಲ್ರು ಓಡಾಡ್ತಾರೆ, ರೆಡಿ. ಬಟ್ ಕುಟುಂಬದ ಬಗ್ಗೆ ಬಂದಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗಿತ್ತು. ನೀವು ಮಾತಾಡಿರೋದು ತಪ್ಪೇನೆ. ಅದು ನೀವೇ ಮಾತಾಡಿದ್ರು, ಹೋದ್ ತಿಂಗಳು ಮಾತಾಡಿದ್ರು, ಆಚೆ ತಿಂಗಳು ಮಾತಾಡಿದ್ರು, ಅದು ಬೇಡ. ನೀವೇ ಮಾತಾಡಿರೋದು. ದಯವಿಟ್ಟು ಬಂದು ಸಮಾಧಿ ಹತ್ರನೇ ಬಂದ್ಬಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಬಂದು ನಿಂತ್ಕೊಂಡು ನೀವು ಕ್ಷಮಾಪಣೆ ಕೇಳಬೇಕು. ಅದು ಅಂಬರೀಷ್ ಅಣ್ಣನ್ ಕೇಳ್ದಂಗ ಆಗತ್ತೆ. ನೀವೆಲ್ಲೋ ಕೂತ್ಕೊಂಡು ನಾಮಕಾವಸ್ಥೆ ಅದು ನೀವು ಕೇಳಿರೋದು. ನೆನ್ನೆ ವಿಡಿಯೋ ಬಿಟ್ಟಿದ್ದೀರಾ. ನೀವು ಕೇಳಿಲ್ಲ ಅಂದಿದ್ರೆ ಯಾಕೆ ಆ ವಿಡಿಯೋ ನೀವು ಬಿಡ್ತಾ ಇದ್ರಿ? ಕರೆಕ್ಟಾ? ನೀವು ಬಿಡೋ ಅವಶ್ಯಕತೆ ಇರ್ಲಿಲ್ವಲ್ಲ. ನೀವು ಕೇಳಿಲ್ಲ ಅಂದ್ರೆ, ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಆ ವಿಡಿಯೋ ಬಿಡ್ಬೇಕಿತ್ತು? ಯಾವ್ದೋ ನಾಮಕಾವಸ್ಥೆ ಬಿಟ್ಟಿದ್ದೀರಾ. ನೀವು ಕ್ಷಮೆ ಕೇಳ್ದಂಗೆ ಇರ್ಲಿಲ್ಲ, ಯಾವ್ದೋ ಎದ್ದ ಬಿದ್ದ ಮಾತು ಹಾಕದಂಗಿತ್ತು. ನಮ್ಗೆ ಆ ಮಾತು ಬೇಕಾಗಿಲ್ಲ. ನೀವು ಅಭಿಮಾನಿಗಳ ಕ್ಷಮೆ ಕೇಳಿದೀರಾ, ಅಂಬರೀಷ್ ಅಣ್ಣನ ಕುಟುಂಬಕ್ಕೆ ನೀವು ಕ್ಷಮೆ ಕೇಳಿಲ್ಲ. ದಯವಿಟ್ಟು ಅಂಬರೀಷ್ ಅಣ್ಣನ ಕುಟುಂಬದವ್ರಿಗೆ ಕ್ಷಮೆ ಕೇಳಬೇಕು ಅಂದ್ರೆ ದಯವಿಟ್ಟು ಸಮಾಧಿ ಹತ್ರನೇ, ಕಂಠೀರವ ಸ್ಟುಡಿಯೋ ಹತ್ರನೇ, ಅವರ ಸ್ಮಾರಕ ಹತ್ರನೇ ಬಂದು ನೀವು ಕ್ಷಮೆ ಕೇಳಬೇಕು ಅಂತ ನಾನೊಬ್ಳು ಕಲಾವಿದೆಯಾಗಿ, ನಾನೊಬ್ಳು ಅವರ ಅಭಿಮಾನಿಯಾಗಿ, ಆ ಮನೆ ಹೆಣ್ಮಗಳಾಗಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಬಂದು ಕ್ಷಮಾಪಣೆ ಕೇಳ್ಬೇಕು. ಅಲ್ಲಿವರೆಗೂ ನಾವು ಬಿಡಲ್ಲ. ಸೋಮು ಸರ್, ಇತ್ತೀಚಿನ ವರ್ಷಗಳಲ್ಲಿ ನೋಡ್ತಾ ಇದೀವಿ, ನಮ್ಮ ಕನ್ನಡ ಚಿತ್ರರಂಗದ ಮೇರು ನಟರು ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರ ಬಗ್ಗೆ ಯಾರ್ಯಾರೋ ಈ ತರ ವಿಡಿಯೋ ಕ್ಲಿಪ್ಗಳು ಟ್ಯಾಪ್ ಆಗಿ ಆಚೆ ಬಂದಾಗ ಅವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು, ತುಂಬಾ ಕೀಳುಮಟ್ಟದಲ್ಲಿ ಮಾತನಾಡಿರೋದು ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲವೂ ಯಾವ ರೀತಿ ಚಿತ್ರರಂಗಕ್ಕೆ ಮಾರಕ ಆಗುತ್ತೆ ಅನ್ಸುತ್ತೆ? ಯಾಕಂದ್ರೆ ಅಂಬರೀಷ್ ಅವರ ಜೊತೆ ನೀವು ಕೂಡ ಹೆಜ್ಜೆ ಹಾಕಿದವರು ಒಂದಷ್ಟು ವರ್ಷಗಳ ಕಾಲ. ಚಿತ್ರರಂಗದ ಗಣ್ಯರು ಕೂಡ ಸಿಡಿದೇಳ್ಬೇಕಾಗಿತ್ತು ಇಷ್ಟೊಳ್ಳೆ. ಯಾಕೆಂದ್ರೆ ಚಿತ್ರರಂಗಕ್ಕೆ ಅಜಾತ ಶತ್ರುವಾಗಿ ಒಂದು ಶಕ್ತಿ ಕೊಟ್ಟವರು ಅಂಬರೀಷ್ ಅವರು. ನಮ್ಮ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಅಭಿಮಾನಿಗಳಿಗಿಂತ ಹೆಚ್ಚು ಅಂಬರೀಷ್ ಅವರ ಆಸರೆ ಪಡೆದಿದ್ದು ಚಿತ್ರರಂಗ.
ಇವತ್ತು ಕನ್ನಡ ಚಿತ್ರರಂಗ ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಅಂಬರೀಷ್ ಅವ್ರ ಪಾತ್ರನೂ ಇದೆ, ಡಾಕ್ಟರ್ ರಾಜ್ಕುಮಾರ್ ಪಾತ್ರನೂ ಇದೆ, ವಿಷ್ಣುವರ್ಧನ್ ಅವ್ರ ಪಾತ್ರನೂ ಇದೆ, ಶಂಕರ್ ನಾಗ್ ಅವ್ರ ಪಾತ್ರನೂ ಇದೆ. ಅವತ್ತು ಯಾವ್ದೇ ಒಬ್ಬ ಕಲಾವಿದ್ರ ಬಗ್ಗೆ ಯಾರಾದ್ರೂ ಮಾತಾಡೋದಕ್ಕೆ ಎದುರುತ್ತಾ ಇದ್ರು ಅಂಬರೀಷ್ ಅವ್ರ ಇದ್ದಾಗ. ಅಂಬರೀಷ್ ಅವ್ರ ಬಗ್ಗೆ ಮಾತ್ರ ಅಲ್ಲ, ಇನ್ನೊಬ್ಬ ಕಲಾವಿದನ ಬಗ್ಗೆ ಮಾತಾಡೋಕ್ಕೂ ಎದುರುತ್ತಾ ಇದ್ರು. ಇವತ್ತು ಆ ಎಲ್ಲಾ ಕಲಾವಿದ್ರು ಅಂಬರೀಷ್ ಅವ್ರ ಬಗ್ಗೆ ಮಾತಾಡಿರೋ ಶಿವರಾಮೇಗೌಡರ ಬಗ್ಗೆ ಒಬ್ಬರು ಬಾಯಿ ಬಿಚ್ತಾ ಇಲ್ಲ. ಬಾಯಿ ಬಿಚ್ಚಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಅಂಬರೀಷ್ ಅಭಿಮಾನಿಗಳ ಒತ್ತಾಯ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂಬರೀಷ್ ಅವರು ಸತತವಾಗಿ ದುಡಿದ್ರು, ಕೇಂದ್ರ ಸಚಿವರು ಆಗಿದ್ರು, ರೈತರಿಗೋಸ್ಕರ ಅಧಿಕಾರವನ್ನು ತ್ಯಾಗವನ್ನು ಮಾಡಿದ್ರು, ಪಕ್ಷಕ್ಕೆ ಗೌರವವನ್ನು ತಂದ್ಕೊಟ್ಟಿದ್ರು, ಕೊನೆಯ ದಿನದವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪನಾದ್ರೂ ಅಂಬರೀಷ್ ಅವ್ರ ಮೇಲೆ ಕಿಂಚಿತ್ ಗೌರವ ಇದ್ರೆ ಎಲ್ಲಾರು ಶಿವರಾಮೇಗೌಡರನ್ನ ಕಾಂಗ್ರೆಸ್ ಪಕ್ಷದಿಂದ ಇಷ್ಟರಲ್ಲೇ ವಜಾ ಮಾಡ್ಬೇಕಾಗಿತ್ತು. ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷ ಅವ್ರನ್ನ ವಜಾ ಮಾಡಿಲ್ಲ. ಇದು ಕೂಡ ನಮ್ಗೆ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ನಾನು ಇದನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ, ಅವ್ರನ್ನ ಕೂಡಲೇ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕು. ಮತ್ತೆ ಇನ್ನೊಂದು ಕೇಳ್ತೀನಿ, ಪ್ರತಿಯೊಬ್ರು ಕಲಾವಿದರಿಗೂ ನಾನೊಬ್ಳು ಪುಟ್ಟ ಕಲಾವಿದೆಯಾಗಿ ಕೇಳ್ತೀನಿ, ಎಷ್ಟೋ ಜನ ಅಂಬರೀಷ್ ಅಣ್ಣನ ಜೊತೆಲಿ ಕುತ್ಕೊಂಡು ಊಟ ಮಾಡಿದವ್ರು ಇದ್ದೀರಿ, ನೆನ್ಪಿಟ್ಕೊಳ್ಳಿ, ಅವರಿಂದ ಸಹಾಯ ಪಡ್ಕೊಂಡವ್ರು ತುಂಬಾ ಜನ ಇದ್ದೀರಿ ನಮ್ಮ ಕಲಾವಿದರುಗಳು. ನಿಮ್ಮ ಪೇಜ್ಗಳಲ್ಲಿ ನಿಯತ್ತಾಗಿ ಹಾಕಿ, ಯಾವುದು ಸುಳ್ಳು ಮೋಸ ಬೇಡ, ನಿಯತ್ತಾಗಿ ಮಾನವೀಯತೆ ಇಟ್ಕೊಂಡು ಹಾಕಿ.